ಪರಿಸರ ಸಂರಕ್ಷಣೆಯಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರಕಲಗೂಡು ದಸರಾ ಉತ್ಸವದ ಪ್ರಯುಕ್ತ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನದಲ್ಲಿ ಸೋಮವಾರ ಅರಣ್ಯ ಇಲಾಖೆ ಏರ್ಪಡಿಸಿದ ಪರಿಸರ ದಸರಾ ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರದ ಸಮತೋಲನ ಕಾಯ್ದುಕೊಳ್ಳದಿದ್ದರೆ ಪ್ರಕೃತಿ ವಿಕೋಪದಿಂದ ಸಂಭವಿಸುತ್ತಿರುವ ಘಟನೆಗಳು ಸಾಕ್ಷಿಯಾಗಿದೆ. ಉತ್ತಮ ಪರಿಸರವನ್ನು ರೂಪಿಸುವ ಹೊಣೆ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಮಕ್ಕಳಿಗೆ ಬಾಲ್ಯದಿಂದಲೇ ಪರಿಸರದ ಕುರಿತು ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದರು. ಮನೆ ಕಟ್ಟೋದಕ್ಕೆ ಇನ್ನೊಂದು ಮಟ್ಟು ಕಟ್ಟೋದಕ್ಕೆ ಕಡಿದು ಮಾಡ್ತಾ ಇರ್ತಕ್ಕಂಥದ್ದು ನೋಡುದು. ಈಗ ಅದು ಭಾರಿ ಕಡಿಮೆ ಆಗಿದೆ. ಈಗ ಮನೆ ಕಟ್ಟೋದ್ರಲ್ಲಿ ದೇವ್ರ ಮನೆ ಬಾಗ್ಲೊಂದು, ಮುಂದ್ಗಡೆ ಬಾಗ್ಲೊಂದು, ಎರಡೇ ಮತ್ತೆ ಮರ, ಮಿಕ್ಕಿದೆಲ್ಲ ರೆಡಿಮೇಡ್ ನಲ್ಲಿ ಮಾಡ್ತಕ್ಕಂಥದ್ದಾಗಿದೆ. ಅದು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಕೋಬೇಕು. ಮತ್ತೆಲ್ಲ ಕೌಕೋಲೆಲ್ಲ ಮರದಲ್ಲಿ ಆಗ್ತಾ ಇತ್ತು, ಕೌಕೋಲೆಲ್ಲ ಸ್ಟೀಲ್ ಕೌಕೋಲ್ ಆಗ್ತಕ್ಕಂಥದ್ದು, ಇವನ್ನೆಲ್ಲ ನೋಡಿದಾಗ ರಕ್ಷಣೆನ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಬಹುಶಃ ನನಗೆ ಈ ರಕ್ಷಣೆ ಮಾಡ್ತಕ್ಕಂಥದ್ದು ಇಲಾಖೆಯವರಲ್ಲ, ಸಾರ್ವಜನಿಕರು ನಾವು ಅದನ್ನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಪಾಲ್ದಾರರಾಗಬೇಕು. ಆಗ ಮಾತ್ರ ಇಲಾಖೆ ರಕ್ಷಣೆ ಮಾಡೋಕ್ಕಾಗ್ತದೆ. ನಾವೇ ಪಾಲ್ದಾರರಾಗ್ದಲೆ ಅದಕ್ಕೆ ನಾವು ನಮಗ್ ಬರ್ತದಲ್ಲೇ ಪಾಲ್ವ ಅಂತೇಳಿ ಮರ ಕಡಿತಾ ಹೋದ್ರೆ ಇದು ಯಾವಾಗ್ಲೂ ಕೂಡ ಹಾನಿ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಮಾಡ್ಕೋಬೇಕು. ಬಹುಶಃ ನನಗೆ ಸಂತೋಷ ಆಗ್ತದೆ. ಈ ಪಾರ್ಕ್ ನಾನು ಶಾಸಕನಾಗಿದ್ದಾಗ ನನ್ನ ಅವಧಿನಲ್ಲಿ ಇಡೀ ಕಾರ್ಯಕ್ರಮದಲ್ಲಿ ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್, ರಂಗಕರ್ಮಿ ದೇವಾನಂದ ಪ್ರಸಾದ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ್ ಶರೀಫ್, ವಲಯ ಅರಣ್ಯಾಧಿಕಾರಿಗಳಾದ ಯಶ್ಮಾ ಮಾಚಮ್ಮ, ಶಿವಾನಂದ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ ಸೇರಿದಂತೆ ಇತರರು ಹಾಜರಿದ್ದರು.